ಮೊದಲ ಹಂತದ ಮತದಾನ ನಡೆದ ಕ್ಷೇತ್ರಗಳಲ್ಲಿ ನಡೆಸಿದ ಪ್ರಚಾರದಲ್ಲಿ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳ ಕಾರ್ಡನ್ನೇ ಬಳಸಿದೆ. ಆದರೆ ಅದು ಮತದಾರರ ಮೇಲೆ ಪ್ರಭಾವ ಬೀರಲ್ಲ. ಸರ್ಕಾರದ ಬೂಟಾಟಿಕೆ, ಅಧಿಕಾರದ ಅಮಲಿನಲ್ಲಿ ತೆಗೆದುಕೊಳ್ಳುತ್ತಿರುವಂತಹ ತಪ್ಪು ನಿರ್ಣಯಗಳು, ನೇಹಾ ಹಿರೇಮಠ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಪ್ರದರ್ಶಿಸಿದ ಧೋರಣೆ ಮತ್ತು ತುಷ್ಟೀಕರಣದ ರಾಜಕಾರಣದಿಂದ ಬೇಸತ್ತಿರುವ ಜನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಾಠ ಕಲಿಸುವ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಟ್ಟಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಸೋಲಿನ ಭೀತಿಯಿಂದ ವಿಜಯೇಂದ್ರ ಹತಾಶರಾಗಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಎಂದಾಗ ಹೆಚ್ಚು ಕಾಮೆಂಟ್ ಮಾಡಲಿಚ್ಛಿಸದ ಅವರು, ದೇವರು ಈಶ್ವರಪ್ಪಗೆ ಒಳ್ಳೆಯದು ಮಾಡಲಿ ಅಂತಷ್ಟೇ ಹೇಳಿದ್ರು. ಮೊದಲ ಹಂತದ ಚುನಾವಣೆಯ ಬಳಿಕ ಲಭ್ಯವಾಗುತ್ತಿರುವ ಸುಳಿವುಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಹೆಚ್ಚು ಕಡಿಮೆ ಎಲ್ಲಾ ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಲಿರುವುದು ಖಚಿತವಾಗುತ್ತಿದೆ. 10 ರಿಂದ 12 ಸ್ಥಾನಗಳನ್ನು ಗೆಲ್ಲುವ ಕನಸು ಕಾಣುತ್ತಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಭ್ರಮ ನಿರಸನವಾಗಲಿದೆ ಅಂತ ವಿಜಯೇಂದ್ರ ಹೇಳಿದ್ರು. ಪ್ರಚಾರ ಒಂದು ಕಡೆ ಇರಲಿ, ನಿನ್ನೆ ನಡೆದಿರ್ತಕ್ಕಂಥ 14 ಕ್ಷೇತ್ರಗಳ ಲೋಕಸಭಾ ಚುನಾವಣೆ ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಾಗಿದೆ. ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮೈಸೂರು, ಚಾಮರಾಜನಗರ, ಹಾಸನ, ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥದ್ದು. ಏನು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅಲ್ಪಸಂಖ್ಯಾತರಿಗೆ ಇವತ್ತು OBCನಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತೇವೆ, ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಗ್ರೆಸ್ಸಿನ ಚಿಂತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅನ್ನೋ ಭಾವನೆ ಅವ್ರಿಗಾಗಲೇ ಮೂಡಿದೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಅಂತೂ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಾಳೆ ದಿನ ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಹೊಸಪೇಟೆನಲ್ಲಿ ಮೋದಿಜಿಯವರ ಒಂದು ಪ್ರವಾಸ, ಬಹುಶಃ ಇದರ ಪರಿಣಾಮ ಮುಂದಿನ 14 ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ನಾನೇನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅಂಥೇಳಿ. ನಿನ್ನೆ ನಡೆದಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರ ಬಹುಶಃ ಕಾಂಗ್ರೆಸ್ ಪಕ್ಷದವರೇನೋ ವಿಜಯೇಂದ್ರಕ್ಕೆ ತಲೆ ಕೆಟ್ಟಿದೆ ಅಂತ ಅನ್ನಿಸ್ಬೋದು. 14ರಲ್ಲಿ 14 ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆ ವಾತಾವರಣ, ಮಾಹಿತಿಗಳು ನಮಗಂತೂ ಬರ್ತಾ ಇದೆ. ಹಾಗಾಗಿ ನನಗಂತೂ ಈಗಲೂ ಕೂಡ ದಿನೇ ಇವತ್ತು ವಾತಾವರಣ ನೋಡ್ತಾ ಇದ್ದರೆ ನಮ್ಮ ಗುರಿಯನ್ನು ನಾವು ತಲುಪ್ತೇವೆ. ಯಾವುದೇ ಅನುಮಾನಗಳು ನನಗೆ ಕಾಡ್ತಾ ಇಲ್ಲ. 1-1.5% ಕೆಲವು ಕಡೆ ಕಡಿಮೆ ಆಗಿದೆ, ಕೆಲವು ಕಡೆ ಜಾಸ್ತಿ ಆಗಿದೆ. ಇನ್ನೂ ಹೆಚ್ಚು ಉತ್ಸಾಹ ಇರಬೇಕಿತ್ತು. ಆದರೂ ಸಹ ಇಂಥ ಸುಡು ಬಿಸಿಲಲ್ಲೂ ಕೂಡ ಈ ಮತದಾನ ಏನಾಗಿದೆ, ಇಡೀ ದೇಶದಲ್ಲಿ 65-66% ಆಗಿರುವ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು ನಾವು.